ಗೋಕರ್ಣ ದೇವಸ್ಥಾನದಲ್ಲಿ ಆತ್ಮಲಿಂಗ ದರ್ಶನ, ಆತ್ಮಲಿಂಗ ಸ್ಪರ್ಶಿಸಿ ದರ್ಶನ ಪಡೆದಿರುವಂತಹ ಭಕ್ತರು ಗೋಕರ್ಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಇಲ್ಲಿ ಆತ್ಮಲಿಂಗ ಸ್ಪರ್ಶಿಸಿ ಅಲ್ಲಿ ಈಗ ಪೂಜಾ ಕೈಂಕರ್ಯಗಳಾಗ್ತಾ ಇದೆ. ನೀವು ನೋಡ್ತಾ ಇದ್ದಾರೆ ಗ್ರಹಣ ಸಮಯದಲ್ಲಿ ಹೊರನಾಡಿನ ದೃಶ್ಯಗಳು ಚಿಕ್ಕಮಗಳೂರಿನಲ್ಲಿ, ಹಾಗೆ ರಾಯಚೂರಿನಲ್ಲೂ ಕೂಡ ಗ್ರಹಣದ ಸಮಯದಲ್ಲಿ ಭಜನೆ, ಇನ್ನು ಬೆಂಗಳೂರು ಗ್ರಹಣ ಸಮಯದಲ್ಲಿ ಫಲಾಹಾರ, ಹಾಗೆ ಗದಗದಲ್ಲಿ ಗ್ರಹಣದ ಹೊತ್ತಲ್ಲಿ ಮಂತ್ರ ಪಠಣ ಆಗ್ತಾ ಇದೆ. ಹರಿಶಾಸ್ತ್ರಿಗಳೇ, ಈ ಮಂತ್ರ ಪಠಣ ಈ ಸಂದರ್ಭದಲ್ಲಿ ಆಗ್ತಿರೋದು ಜೊತೆಗೆ ಪೂಜೆ ಕೂಡ ಹೌದೌದು, ಬಹಳ ಮುಖ್ಯವಾದಂಥ ಕಾಲಘಟ್ಟದ ವಿಚಾರ ಇದು. ನಾನು ಆಗಲೇ ಹೇಳುತ್ತಿದ್ದೆ, ಈ ಒಂದು ಜಪ ದಪಾದಿಗಳನ್ನು ನಾವು ಈ ಸಂದರ್ಭದಲ್ಲಿ ಸ್ನಾನಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀವಿ. ನದಿ ಸ್ನಾನ, ಸಮುದ್ರ ಸ್ನಾನ, ಜಪಗಳು ಈ ಸಮಯದಲ್ಲೇ ಈ ಆಧ್ಯಾತ್ಮಿಕ ಚಿಂತಕರು ಮತ್ತು ಕಲಿತಾ ಇರತಕ್ಕಂಥ ವೇದಶಾಸ್ತ್ರ ಪಂಡಿತರುಗಳು ಗುರುಗಳಿಂದ ಉಪದೇಶಗಳನ್ನು ತಗೊಳ್ತಾರೆ. ಇದನ್ನು ನಾವು ಪರ್ವಕಾಲ ಅಂತ ಕರಿತೀವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಪಾಸಿಟಿವ್ ಎನರ್ಜಿ, ಅತ್ಯಂತ ಶಕ್ತಿಯುತವಾದಂಥ ಸಂದರ್ಭ ಗ್ರಹಣದ ಸಂದರ್ಭ. ಇದನ್ನ ಪರ್ವಕಾಲ ಅಂತ ಕರಿತೀವಿ. ಸ್ಪೆಷಲ್ ಟೈಮ್ ಅಂತ, ಸ್ಪೆಷಲ್ ಡೇ ಅಂತ ತಗೊಳ್ತೀವಿ. ಎಲ್ಲದಕ್ಕೂ ಅಲ್ಲ, ಬ್ರಹ್ಮೋಪದೇಶ ಅಂದರೆ ವಿದ್ಯಾರ್ಥಿಗಳಿಗೆ ಬೀಜಾಕ್ಷರಿ ಮಂತ್ರಗಳು ಇತ್ಯಾದಿಗಳನ್ನ ಉಪದೇಶ ತಗೊಳ್ಳೋದು. ಈ ಸಂದರ್ಭದಲ್ಲಿ ಏನೇ ಮಾಡಿದ್ರು ಕೂಡ ಸಹಸ್ರ ಫಲಾಹ ಭವಂತಿ ಅಂತ ಹೇಳ್ತೀವಿ. ಅಂದ್ರೆ ಒಮ್ಮೆ ಮಂತ್ರ ಪಠನೆ ಮಾಡಿದ್ರೆ 1000ದಷ್ಟು ಪಠನೆ ಮಾಡಿದಷ್ಟು ಫಲ ಸಿಗುತ್ತೆ ಅಂತ. ಈ ಸಂದರ್ಭದಲ್ಲಿ ವೇದ ವಿಪ್ರರು ಅಂದ್ರೆ ವೇದವನ್ನ ಕಲಿತಂತ ಪಂಡಿತರು, ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ವೇದ ಮಂತ್ರಗಳನ್ನು ಹೇಳುವಂಥದ್ದು ಅವ್ರಿಗೆ ಮಾತ್ರ ಅಲ್ಲ, ಅವರ ಶರೀರಕ್ಕೆ, ಅವರ ಮಾನಸಿಕಕ್ಕೆ, ಅವರ ದೋಷ ಪರಿಹಾರಕ್ಕೆ ಮಾತ್ರ ಅಲ್ಲ, ಆ ಸ್ಥಳಕ್ಕೆ ಮತ್ತು ಇಡೀ ಬ್ರಹ್ಮಾಂಡಕ್ಕೆ. ನಾವು ಆಗಲೇ ಹೇಳಿದ್ವಿ, ಈ ಸಂದರ್ಭದಲ್ಲಿ ಪ್ರಕೃತಿ ಮೇಲೆ ಪ್ರಭಾವ ಬೀಳುತ್ತೆ, ಮಳೆ ವಿಪರೀತ ಆಗುತ್ತೆ, ಆಮೇಲೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಕೆಲವರೆಲ್ಲ ನೋಡಿ, ಕೆಲವು ಹುಚ್ಚರಿರ್ತಾರೆ. ಹುಚ್ಚರು ಅಂತಂದ್ರೆ ನನ್ನ ಅಭಿಪ್ರಾಯ ಬೇರೆ ಥರ. ಮಾನಸಿಕವಾಗಿ ಅಸ್ವಸ್ಥಗೊಂಡಂಥ ವ್ಯಕ್ತಿಗಳು ಈ ಗ್ರಹಣ ಸಮಯದಲ್ಲಿ ತುಂಬಾ ಹೆಚ್ಚಾಗಿ ಜೋರಾಗಿ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಹೌದು, ವೇರಿಯೇಷನ್ಸ್ ತುಂಬಾ ಇರುತ್ತೆ. ಈ ಮಂತ್ರ ಪಠಣೆಯಿಂದ ಒಂದು ತರಂಗಗಳು ಉತ್ಪತ್ತಿಯಾಗಿ ಅದು ಪ್ರಕೃತಿಗೆ ಸೇರುವಂಥದ್ದು. ಹಾಗಾಗಿ ಮಂತ್ರ ಪಠಣೆ. ಆಮೇಲೆ ಭಾರತ ದೇಶದಲ್ಲಿ ನಾನು ಕಂಡ ಹಾಗೆ ನನ್ನೊಂದು ಚಿಕ್ಕ ಅನುಭವದಲ್ಲಿ ಹೇಳಿದರೆ, ಪುರಿ ಜಗನ್ನಾಥ ಟೆಂಪಲ್ ಅಲ್ಲಿ ಮಾತ್ರನೇ ಕ್ಲೋಸ್ ಮಾಡದೆ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರು. ಒಂದು ದೇವತಾ ಆಕರ್ಷಣೆ, ಒಂದು ಶಕ್ತಿಯ ಆಕರ್ಷಣೆಯನ್ನು ಮಾಡಿ ತುಂಬುತ್ತಾ ಇದ್ರು. ಈಗ ಕಾಲ ಕಳೆದಂತೆ ಕೆಲವೊಂದು ಮೂಲ ದೇವಸ್ಥಾನಗಳು, ಕೆಲವೊಂದು ಬಹಳ ಪ್ರಾಚೀನ ದೇವಸ್ಥಾನಗಳು ಕೂಡ ಈಗ ನೋಡಿ ಆತ್ಮಲಿಂಗ ಸ್ಪರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಒಂದೊಂದು ದೇವಸ್ಥಾನದಲ್ಲಿ ಅದರದೇ ಆದಂತಹ ನಿಯಮಗಳು, ನಿಷ್ಠೆಗಳು ಇದೆ. ಅದನ್ನು ಆಕರ್ಷಣೆ ಮಾಡಿ ಮಂತ್ರದಿಂದ, ತಂತ್ರದಿಂದ, ಯಂತ್ರಗಳಿಂದ ಆ ಬಲವನ್ನ ವೃದ್ಧಿ ಮಾಡುವಂಥದ್ದು. ಒಂದು ಜಾಗ, ಈಗ ಒಂದು ಅಕ್ಕಿ ಡಬ್ಬ ಇದೆ ಅಂತಂದ್ರೆ ಅದರಲ್ಲಿ 1 kg ಅಕ್ಕಿ ಹಾಕಿದ್ರೆ ನಮಗೆ ಸ್ವಲ್ಪ ಕಾಣುತ್ತೆ. ಒಂದು ಮೂಟೆ ಒಂದು ಸುರಿದ್ರೆ ಅದು ತುಂಬಾ ಆಗುತ್ತೆ, ಸಂತೋಷ, ಓ ನಮ್ಮ ಮನೇಲಿ ಅಕ್ಕಿ ಡಬ್ಬ ಪರಿಪೂರ್ಣ ಆಗಿದೆ ಅಂತ. ಹಾಗೆ ಎನರ್ಜಿ ಯಾವಾಗ ಕಡಿಮೆ ಆಗುತ್ತೋ ಒಂದು ಜಾಗದಲ್ಲಿ, ಅದು ಯಾವುದೇ ಜಾಗ ಆಗ್ಬೋದು. ಟೆಂಪಲ್ ಈಸ್ ಆಲ್ಸೋ ಎನರ್ಜಿ. ಅದೊಂದು ಇದು ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ. ಶಕ್ತಿ ಕುಗ್ಗುತ್ತೆ ಅಂತಲ್ಲ ನನ್ನ ಅರ್ಥ. ನೆಗೆಟಿವ್ ಎನರ್ಜೀಸ್ ಎಲ್ಲಾ ಕಡೆನೂ ಪಾಸ್ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾವೇ ನೋಡ್ತೀವಿ ದಿನ ಗೂಗಲಲ್ಲಿ, ಏರ್ ಕ್ವಾಲಿಟಿ ಕಮ್ಮಿ ಆಯ್ತು, ಇವತ್ತು ಹೊಗೆ ಜಾಸ್ತಿ ಆಯ್ತು, ಒಳ್ಳೆ ಪರಿಸರಕ್ಕೆ ಹೋಗೋಣ, ಈಗೆಲ್ಲ ನಾವೆಲ್ಲ ಬ್ರೇಕ್ ತಗೊಳ್ತಾ ಇರ್ತೀವಿ. ಹಾಗೆ ಶಕ್ತಿ ಕೇಂದ್ರಗಳಲ್ಲೂ ಪವಿತ್ರೋತ್ಸವ ಅಂತ ಮಾಡೋದು ಶುದ್ಧಿಗೋಸ್ಕರ, ಮಂತ್ರ ಪಠನೆ ಹೋಮಾದಿಗಳು ಮಾಡೋದು ಒಳ್ಳೆ ವೈಬ್ರೇಷನ್ ಬರೋದಕ್ಕೆ. ಈ ಥರದೆಲ್ಲ ಹಲವಾರು ನಾವು ಕಾರ್ಯಕ್ರಮಗಳು ಅನ್ಕೋತೀವಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಬಹಳ ವಿಶೇಷ ಅಂತ ಕೂಡ ಕರಿತೀನಿ. ವೇದ ಮಂತ್ರ ಪಠನೆ ಮಾಡೋದು ಒಂದಾದ್ರೆ, ಎರಡನೇದು ಭಗವಂತನ ದರ್ಶನ. ಹೊರನಾಡು ಅನ್ನಪೂರ್ಣೇಶ್ವರಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಂದ್ರೆ ಜಗನ್ಮಾತೆಗೆ ಈ ಗ್ರಹಣದ ಒಂದು ಫಲವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಲ್ಲಿ. ಆದ್ರೆ ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ, ಈಗ ಬಹುತೇಕ ದೇಗುಲಗಳು ಬಂದಾಗಿದೆ, ಹೊರನಾಡಲ್ಲಿ ಪೂಜೆ ಆಗ್ತಾ ಇದೆ ಅಂದ್ರೆ ಏನು ಅದೇ ವಿಶೇಷತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ತಿಳಿದಾಗೆ ನನ್ನ ಅನುಭವದಲ್ಲಿ ಪುರಿಯಲ್ಲಿ ಮಾತ್ರ ಮಾಡ್ತಾ ಇದ್ರು, ಪುರಿ ಜಗನ್ನಾಥಲ್ಲಿ ಮಾತ್ರ ಮಾಡ್ತಿದ್ರು. ಈಗ ಮೂಲ ಕ್ಷೇತ್ರಗಳು, ಈಗ ತಿರುಪತಿನೂ ನಾವು ಕ್ಲೋಸ್ ಮಾಡ್ತಾ ಇದೀವಿ, ಧರ್ಮಸ್ಥಳನೂ ಕ್ಲೋಸ್ ಆಗಿದೆ. ಆದ್ರೆ ಕೆಲವೊಂದು ಮೂಲ ಕ್ಷೇತ್ರಗಳು ಅಥವಾ ಶಕ್ತಿ ಕೇಂದ್ರಗಳನ್ನ ಅಷ್ಟಮಂಗಳ ಪ್ರಶ್ನೆ ಅಂತ ಹಾಕ್ತಾರೆ. ಎಲ್ಲಿ ಬಲಹೀನ ಆಗ್ತಾ ಇದೆಯೋ, ಎಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆಯೋ ಅಲ್ಲಿ ಶಕ್ತಿಯನ್ನ ವೃದ್ಧಿ ಮಾಡ್ಲಿಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅಕ್ಕಿ ಡಬ್ಬ, ಆ ರೀತಿಯಾಗಿ ಶಕ್ತಿ ವೃದ್ಧಿ ಮಾಡಿ, ಶಕ್ತಿ ಕೇಂದ್ರ ಅಂದ್ರೆ ಅಷ್ಟೇ, ಬರುವಂತ ಭಕ್ತಾದಿಗಳಿಗೆ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಅವ್ರ ಮನಸ್ಸಿಗೆ ಮತ್ತೆ ದೇಹಕ್ಕೆ ಅಪ್ಲೈ ಆಗಿ ಅವ್ರ ಜೀವನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದು. ಭಾಗಶಃ ಈ ಒಂದು ಗ್ರಹಣ ಸಂದರ್ಭ ಇದೆಯಲ್ಲ, ಇದು ಅತ್ಯಂತ ಪುಣ್ಯಕಾಲ, ಪರ್ವಕಾಲ. ಈ ಒಂದು ಪರ್ವಕಾಲವನ್ನು ಉಪಯೋಗಿಸ್ಕೊಂಡು ದೇವಸ್ಥಾನಗಳಲ್ಲಿ ಅತ್ಯಂತ ವಿಶೇಷವಾದಂಥ ಪೂಜೆಗಳು, ಅದರದ್ದು ಧಾರ್ಮಿಕ ಕ್ರಿಯೆಗಳಿರುತ್ತೆ ನೋಡಿ. ಮಂತ್ರೋಕ್ತ ಇದೆ, ತಂತ್ರೋಕ್ತ ಇದೆ, ಯಂತ್ರೋಕ್ತ ಇದೆ, ತಾಂತ್ರಿಕ ಇದೆ.
ಹೀಗೆ ಹಲವಾರು ಪದ್ಧತಿಗಳಿದೆ. ಲೋಕೋ ಭಿನ್ನ ರುಚಿ. ಈಗಾಗಲೇ ಹೇಳ್ತಿದ್ರು ಕೆಲವು ನನ್ನ ಫ್ರೆಂಡ್ಸ್ ಬ್ರಾಹ್ಮಣರು ಕೋಲ್ಕತ್ತಾದಲ್ಲಿ ಫಿಶ್ ತಿಂತಾರೆ ಅಂತ. ಹೌದು, ಫಿಶ್ ತಿನ್ನುವಂತ ಬ್ರಾಹ್ಮಣರೇ ಇದ್ದಾರೆ, ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ ಕರೀತಾರೆ ಅವ್ರನ್ನ. ಹೀಗೆ ಲೋಕೋ ಭಿನ್ನ ರುಚಿ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ, ಆಯಾ ಪ್ರಾಂತ್ಯದಲ್ಲಿ ಸಿಗುವಂತ ಎಣ್ಣೆಯಿಂದ ದೀಪ ಹಚ್ಚಿ ಅಂತ ಭಗವಂತ ಹೇಳ್ತಾನೆ, ಬಿಟ್ರೆ ಎಳ್ಳೆಣ್ಣೆನೇ ಹಚ್ಚು ತುಪ್ಪನೇ ಹೆಚ್ಚು ಅಂತ ಹೇಳಲ್ಲ. ಹೀಗೆ ಒಂದೊಂದು ಜಾಗದಲ್ಲಿ ಅದರದೇ ಆದಂತ ನಿಯಮಗಳು ನಿಷ್ಠೆಗಳಿದೆ. ಇಷ್ಟು ದಿನ ಹೊರನಾಡು ಅನ್ನಪೂರ್ಣೇಶ್ವರಿ ಇಲ್ಲದೆ ಹೋಗ್ಬೋದು, ಈಗ ಅಷ್ಟಮಂಗಳ ಪ್ರಶ್ನೆಗಳಲ್ಲಿ ಅದನ್ನ ತಗೊಂಡು ಒಂದು ಶಕ್ತಿ ಕೇಂದ್ರ ಇನ್ನಷ್ಟು ಶಕ್ತಿ ಮಾಡ್ಲಿಕ್ಕೋಸ್ಕರ ಈ ಗ್ರಹಣ ಪರ್ವಕಾಲ ಅಥವಾ ವಿಶೇಷವಾದಂತಹ ಸಮಯದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಓಕೆ ಗುರುಜಿ, ನೀವೇನಂತೀರಿ? ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲ, ಬಂದ್ ಮಾಡಲಾಗಿದೆ, ನಾಳೆ ಬೆಳಗ್ಗೆ 7 ಗಂಟೆ ಓಪನ್ ಆಗುತ್ತೆ, ಕೆಲವೊಂದು ಕಡೆ ಅಭಿಷೇಕ ಆಗ್ತಾ ಇದೆ. ಮೂಲ ಕಾರಣ ನಾನು ಹೇಳಬೇಕೆಲ್ಲರಿಗೂ ಕೂಡ, ಯಾವುದೇ ದೇವಸ್ಥಾನ ತಗೊಂಡ್ರೆ ಅಲ್ಲಿ ಶಕ್ತಿ ಕೇಂದ್ರ ಅಂತಂದ್ರೆ ಪ್ರಕೃತಿಲಿ ಸಿಗ್ತಕ್ಕಂಥ ದಿ ಬೆಸ್ಟ್ ಸ್ಟೋನ್ನ ತಂದು ಇಡ್ತಾರೆ, ರಾಕ್. ವಾಟ್ ಈಸ್ ರಾಕ್ ಮೇಡ್ ಅಪ್ ಆಫ್? ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಮಿನರಲ್ಸ್. ಇವತ್ತೇನು ನಾವು ನೀರು ಕುಡಿತೀವಿ, ಮಿನರಲ್ ವಾಟರ್ ಕೇಳ್ತೀವಿ. ಯಾಕೆ ಮಿನರಲ್ ವಾಟರ್ ಕೇಳ್ತಾ ಇದ್ದೀವಿ? ಬಿಕಾಸ್ ನಮ್ಮ ಬಾಡಿಗೆ ಮಿನರಲ್ಸ್ ಇಂಪಾರ್ಟೆಂಟು. ಆಗಿನ ಕಾಲದಲ್ಲಿ ಮಿನರಲ್ಸ್ ಇರಲಿಲ್ಲ, ಅಂದರೆ ಆ ನೀರು ಇರಲಿಲ್ಲ. ಸೊ ಅಭಿಷೇಕದ ನೀರು ನಾವು ಏನಕ್ಕೆ ತೀರ್ಥ ತಗೊಳ್ತೀವಿ ಅಂತಂದರೆ ಆ ತೀರ್ಥದಲ್ಲಿ ಮಿನರಲ್ಸ್ ಇರ್ತಕ್ಕಂಥದ್ದು ಇರುತ್ತೆ ಅಂತ. ಗ್ರಹಣ ಕಾಲದಲ್ಲಿ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ಅಟ್ಮಾಸ್ಫಿಯರ್ ಪ್ರೆಷರ್ಸ್ ಇರುತ್ತೆ. ಸೊ ಈ ನಾವು 3 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಂಗಸ್ಸು, ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು ಆ್ಯಕ್ಟಿವ್ ಆಗುತ್ತೆ. ಯಾಕೆಂದರೆ ಏನಕ್ಕೆ ಆ್ಯಕ್ಟಿವ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ಗ್ರಹಣದ ಬಗ್ಗೆ. ಸೂರ್ಯನ ಡಯಾಮೀಟರ್, ಭೂಮಿಯ ಡಯಾಮೀಟರ್, ಚಂದ್ರನ ಡಯಾಮೀಟರ್, ಈಗೆಲ್ಲ ಒಂದು ಲೈನಲ್ಲಿ ಇರೋದೇ ಗ್ರಹಣ ಅಷ್ಟೇ, ಇನ್ನೇನಿಲ್ಲ. ದೇ ಆರ್ ಆಲ್ ಇನ್ ಒನ್ ಲೈನ್. ಇಲ್ಲಿ ರಾಹು ಅಂತ ಯಾಕೆ ಇಟ್ಟಿದ್ದೀವಿ? ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ನು. ಅವರು ಆಕ್ಸಿಸ್ ಮಾತಾಡ್ತಾ ಇದ್ದಾರೆ ಸೈನ್ಸಲ್ಲಿ, ನಾವು ಆಕ್ಸಿಸ್ ಪಾಯಿಂಟ್ನ ರಾಹು ಅಂತ ಹೇಳ್ತಾ ಇದ್ದೀವಿ. ಆಕ್ಸಿಸ್ ಪಾಯಿಂಟ್ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ, ಭೂಮಿ ಸುತ್ತ ಚಂದ್ರ ಸುತ್ತಾನೆ. ಇವೆರಡು ಇಂಟರ್ಸೆಕ್ಷನ್ ಪಾಯಿಂಟ್ನ ನಾವು ಒಂದು ಹೆಸರು ಕೊಟ್ವಿ ಅಷ್ಟೇ. ರಾಹು ಅಂತ ಒಂದು ಹೆಸರು ಕೊಟ್ವಿ, ಕೇತು ಅಂತ ಕೊಟ್ವಿ. ಅವರು ಆಕ್ಸಿಸ್ ಅಂತ ಕರೀತಾರೆ, ನೋಡಲ್ ಪಾಯಿಂಟ್ಸ್ ಅಂತ ಕರೀತಾರೆ. ಈ ನೋಡಲ್ ಪಾಯಿಂಟ್ಸು ರಾಹು ಕೇತುನೇ ಯಾಕೆ ಕೊಟ್ಟರು ಅನ್ನೋದು ಭಾಳ ಇಂಪಾರ್ಟೆಂಟು ಶಾಸ್ತ್ರದಲ್ಲಿ. ಯಾಕೆ ಅಂದರೆ ಆಕಾಶದಲ್ಲಿ ಆ ನೋಡಲ್ ಪಾಯಿಂಟ್ ಇದೆಯಲ್ಲ, ಅದು ಹಾವಿನ ಆಕಾರದಲ್ಲಿ ಹೋಗುತ್ತೆ, ವಿಚ್ ಗೋಸ್ ಇನ್ ಎ ವೇವ್. ಆ ವೇವ್ ಡಾಟ್ 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 ಈ ಥರ ವೇವ್ ಹೋಗುತ್ತೆ. ಯಾವಾಗ ಈ ಅಲೈನ್ಮೆಂಟು ಸನ್ ಆಗಲಿ ಮೂನ್ ಆಗಲಿ ಅರ್ತ್ ಆಗಲಿ ಒಂದು ಲೈನಲ್ಲಿ ವಿತ್ ದಟ್ ಡಾಟ್ ಇಂಟರ್ಸೆಕ್ಷನ್ ಪಾಯಿಂಟ್ ಒಂದು ಲೈನಲ್ಲಿ ಬರುತ್ತೋ ಎಕ್ಲಿಪ್ಸ್ ಆಗುತ್ತೆ. ಸೊ ಪ್ರತಿ ಅಮಾವಾಸ್ಯದಲ್ಲಿ ಅಥವಾ ಪ್ರತಿ ಹುಣ್ಣಿಮೆಯಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆಗೋದಿಲ್ಲ. ಯಾಕಂದರೆ ಅಲೈನ್ಮೆಂಟ್ ಆಫ್ ದಿ ಡಯಾಮೀಟರ್ ಇಸ್ ನಾಟ್ ಸೇಮ್. ಯಾವಾಗ ಇದರ ಸರ್ಕಲ್ಲು, ಭೂಮಿ ಸರ್ಕಲ್ಲು ಮತ್ತು ಚಂದ್ರನ ಸರ್ಕಲ್ಲು ಒಂದು ಡಯಾಮೀಟ್ರಲ್ಲಿ ಬರುತ್ತೆ, ಒಂದು ರೇಡಿಯಸಲ್ಲಿ ಬರುತ್ತೆ, ಆ ನೋಡಲ್ ಪಾಯಿಂಟ್ಸ್ನೇ ರಾಹುಕೇತು ಅಂತ ಹೇಳ್ತೀವಿ. ಇದನ್ನು ನಾವು ಎಲ್ಲರಿಗೂ ಹೆಂಗೆ ತಿಳಿಸೋದು? ಸಿಂಪಲ್ ಆಗಿ ರಾಹು ಕೇತು ಅಷ್ಟೇ, ಸುಮ್ಮನೆ ನೋಡ್ಕೊಳ್ಳಿ, ರಾಹು ಕೇತು ಬಂದಿದೆ. ಸೊ